ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಏಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2024 ಮತ್ತು 25ನೇ ಸಾಲಿನ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಅನೇಕ ವಿದ್ಯಾರ್ಥಿಗಳು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ 2024 ಮತ್ತು 25ನೇ ಸಾಲಿನಲ್ಲಿ ಈಗ NMMS ಎಕ್ಸಾಮ್ಸ್ ಏನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. NMMS ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತು ಯಾವ ಒಂದು ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವ ತರ ಇರುತ್ತೆ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ತಾವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಆನ್ಲೈನ್ ಮೂಲಕನೇ ತಾವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಸುಮಾರು 2017ರಿಂದ ಹಿಡ್ಕೊಂಡು 2023 ನಡೆದಿರುವಂತಹ ಎಲ್ಲಾ ಪರೀಕ್ಷೆಯ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ತಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಯಾವ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಬೇಕು ಆ ಎಲ್ಲ ಮಾಹಿತಿನ ತಮಗೆ ತಿಳಿಸ್ಕೊಡ್ತೀನಿ ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೆಂಗಿರುತ್ತೆ ಎಲ್ಲ ಮಾಹಿತಿ ಗೊತ್ತಾಗಬೇಕಂತ ಹೇಳಿದ್ರೆ ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ವಿದ್ಯಾರ್ಥಿಗಳೇ. ಅದ್ರ ಜೊತೆಗೆ ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ತಮಗೆ ನಿರಂತರವಾಗಿ ದೊರಕ್ತಾ ಇರ್ತವೆ ಸ್ನೇಹಿತರೆ. ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ವಿ. ಆ ಒಂದು ಪ್ಲೇ ಲಿಸ್ಟ್ ಗೆ ತಾವು ಹೋಗಿ ಅಲ್ಲಿರುವಂತಹ ಪ್ಲೇ ಲಿಸ್ಟ್ ನಲ್ಲಿ NMMS ಕ್ವಶನ್ ಪೇಪರ್ ಗೆ ಸಂಬಂಧಪಟ್ಟಂತಹ ಪೂರಾ ಅನಾಲಿಸಿಸ್ ಅನ್ನ ನಾವು ಈಗಾಗಲೇ ಮಾಡಿದ್ದೀವಿ. ಅದನ್ನ ತಾವು ವಾಚ್ ಮಾಡಬಹುದು ಸ್ನೇಹಿತರೆ. ಇದೇ ಒಂದು ಯೂಟ್ಯೂಬ್ ಚಾನೆಲ್ ನ NMMS ಸೆಕ್ಷನ್ ಪ್ಲೇ ಲಿಸ್ಟ್ ಸೆಕ್ಷನ್ ಹೋಗಿ ಮಾಹಿತಿಯನ್ನು ಪಡ್ಕೋಬಹುದು. ಸೊ ಈಗ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ 2024 ಮತ್ತು 25ನೇ ಸಾಲಿನ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದ್ದು 5/9/2024 ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಿದ್ರು. ಬಟ್ ಅದನ್ನೇ ಮತ್ತೆ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರೆಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಿಲ್ಲ, ತಾವು ಶಾಲಾ ಮಟ್ಟದಲ್ಲೇ ತಮ್ಮ ಒಂದು ಹೆಡ್ ಮಾಸ್ಟರ್ ಈ ಒಂದು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ತಮ್ಮ ಒಂದು ಲಾಗಿನ್ ಮೂಲಕ ಶಾಲಾ ಲಾಗಿನ್ ಮೂಲಕನೇ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ. ದಿನಾಂಕನ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ 20ನೇ ತಾರೀಕಿನವರೆಗೆ. ಇದೇ ತಿಂಗಳು 20ನೇ ತಾರೀಕಿನವರೆಗೆ ಎಕ್ಸ್ಟೆಂಡ್ ಮಾಡಿದರೆ ಅಲ್ಲಿವರೆಗೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಹೇಳಿದ್ರೆ ನಾವು ಪರೀಕ್ಷೆಯನ್ನ ಬರಿಬೇಕಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಇರಬೇಕು ಅಥವಾ ಅನುದಾನಿತ ಶಾಲೆ ಅಥವಾ ಸ್ಥಳೀಯ ಸಂಸ್ಥೆಗಳ ಶಾಲೆಯಲ್ಲಿ ಪ್ರಸ್ತುತವಾಗಿ ತಾವು ಈಗ 2024 ಮತ್ತು 25ನೇ ಸಾಲಿನಲ್ಲಿ 8ನೇ ತರಗತಿಯಲ್ಲಿ ಕಲಿತಾ ಇದ್ರೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅದ್ರ ಜೊತೆಗೆ ಎರಡನೇ ಕಂಡೀಷನ್ ಅಂತ ಹೇಳಿದ್ರೆ ತಾವು 7ನೇ ತರಗತಿಯಲ್ಲಿ ಓದಿರುವಂತಹ ಪರ್ಸೆಂಟೇಜ್ ಸುಮಾರು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಸುಮಾರು 55% ಅಂಕಗಳು ಪಡೆದಿದ್ರೆ ಅಂತವರು ಈ NMMS ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು. ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 50% ಅಂಕಗಳನ್ನ ಹೊಂದಿದ್ರೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಅದ್ರ ಜೊತೆಗೆ ತಮ್ಮ ಒಂದು ಪೋಷಕರ ವಾರ್ಷಿಕ ವರಮಾನ 3.5 ಲಕ್ಷಕ್ಕಿಂತ ಹೆಚ್ಚು ಮೀರಿರಬಾರ್ದು. ಅದರ ಒಳಗಿದ್ರೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ವಿದ್ಯಾರ್ಥಿಗಳೇ. ಅದ್ರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಮಗೆ ಮಾಹಿತಿಯನ್ನು ಹೇಳೋದಾದ್ರೆ ಒಟ್ಟಾರೆಯಾಗಿ 2 ಪ್ರಶ್ನೆ ಪತ್ರಿಕೆ ಬರುತ್ತೆ. ಪ್ರಶ್ನೆ ಪತ್ರಿಕೆ 1ರಲ್ಲಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ ಹೇಳಿ ಕರಿತೀವಿ, ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಇಲ್ಲಿ ರೀಸನಿಂಗ್ ಬರುತ್ತೆ, ಆಮೇಲೆ ನಂಬರ್ ಕೋಡಿಂಗು ಡಿಕೋಡಿಂಗ್ ಬರುತ್ತೆ, ನಂಬರ್ ಸಿರೀಸ್ ಬರುತ್ತೆ, ಆಲ್ಫಾಬೆಟ್ ಸಿರೀಸ್ ಬರುತ್ತೆ, ವಿಜುವಲ್ ಡಯಾಗ್ರಾಮ್ಸ್ ಬರುತ್ತೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಸುಮಾರು 90 ಪ್ರಶ್ನೆಗಳಿರ್ತವೆ, 90 ಅಂಕಗಳ ಹೊಂದಿರ್ತವೆ ಸ್ನೇಹಿತರೆ. ಅದ್ರ ಜೊತೆಗೆ ಎರಡನೇದಾಗಿ ಈ ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳಿ ಕರಿತೀವಿ, ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ. ಈ ವ್ಯಾಸಂಗ ಪ್ರವೃತ್ತಿ ಪರೀಕ್ಷೆ ತಮ್ಮ ಒಂದು ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೊಟ್ಟಿರ್ತಾರೆ. ಸುಮಾರು 90 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ, 90 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, 90 ಅಂಕಗಳನ್ನು ನೀಡ್ತಾರೆ. 35 ಪ್ರಶ್ನೆಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ವಿಜ್ಞಾನದಲ್ಲಿ ಬರುವಂತಹ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 35 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ 35 ಪ್ರಶ್ನೆಗಳನ್ನು ಕೊಡ್ತಾರೆ. ಅದರಲ್ಲಿ ಇತಿಹಾಸ, ಭೂಗೋಳ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ 35 ಪ್ರಶ್ನೆಗಳಿರ್ತವೆ. ಅದ್ರ ಜೊತೆಗೆ 20 ಪ್ರಶ್ನೆಗಳು ಗಣಿತಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳು ಇರ್ತವೆ. ಒಟ್ಟಾರೆಯಾಗಿ 90 ಪ್ರಶ್ನೆಗಳಿಗೆ 90 ಅಂಕಗಳನ್ನ ನೀಡ್ತಾರೆ ವಿದ್ಯಾರ್ಥಿಗಳು. ಅದರ ಜೊತೆಗೆ ಈ ಪರೀಕ್ಷಾ ದಿನಾಂಕದ ಬಗ್ಗೆ ತಮಗೆ ಮಾಹಿತಿಯನ್ನ ಹೇಳೋದಾದ್ರೆ 2024 ಮತ್ತು 25ನೇ ಸಾಲಿನ NMMS ಪರೀಕ್ಷೆ ವೇಳಾಪಟ್ಟಿ ಬಗ್ಗೆ ಮಾಹಿತಿಯನ್ನ ಹೇಳೋದಾದ್ರೆ ಪತ್ರಿಕೆ 1 ಮೆಂಟಲ್ ಎಬಿಲಿಟಿ ಟೆಸ್ಟ್ 8/12 ಅಂತ ಹೇಳಿದ್ರೆ ಡಿಸೆಂಬರ್ 8ನೇ ತಾರೀಕು 2024 ಭಾನುವಾರ ತಮಗೆ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಪೇಪರ್ 1 ನಡೆಯುತ್ತೆ. ಅದೇ ದಿನ ಪೇಪರ್ 2 ಇರುತ್ತೆ, ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್.
8/12/2024 ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ 3:30 ತಮಗೆ ಪೇಪರ್ 2 ಇರುತ್ತೆ ಸ್ನೇಹಿತರೆ. ಒಂದೇ ದಿನದಲ್ಲಿ 2 ಪರೀಕ್ಷೆನ ಬರಿಬೇಕಾಗುತ್ತೆ. ಈಗ ಈ NMMS ಪ್ರಿಪರೇಷನ್ಗೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಹೌದು ವಿದ್ಯಾರ್ಥಿಗಳೇ, ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಗೋಲ್ ಬೋರ್ಡ್ ಅಕಾಡೆಮಿ ಜರ್ನಿ ಆಫ್ ಎಜುಕೇಶನ್, ಇದು ನಮ್ದೇ ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟ್ ನಲ್ಲಿ ತಮಗೆ NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸ್ಟಡಿ ಮಟೀರಿಯಲ್ಸ್ ತಮಗೆ ಇಲ್ಲೇ ದೊರಕುತ್ತವೆ. ಆನ್ಲೈನ್ ಮೂಲಕನೇ ತಾವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು ವಿದ್ಯಾರ್ಥಿಗಳು. NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ಸ್ ಯಾವ ಇರುತ್ತೆ, ಸುಮಾರು 2016ರಿಂದ ಹಿಡ್ಕೊಂಡು 2021ರವರೆಗೆನ ಮಾಡೆಲ್ ಕ್ವಶನ್ ಪೇಪರ್ ಇದಾವೆ. ತಾವು ಜಿಮ್ಯಾಟ್ ಕ್ವಶನ್ ಪೇಪರ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು, ಸ್ಯಾಟ್ ಕ್ವಶನ್ ಪೇಪರ್ ಅನ್ನು ಕೂಡ ತಾವು ಇಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಒಂದನ್ನ ಡೌನ್ಲೋಡ್ ಮಾಡಿ ತಮಗೆ ತೋರಿಸ್ತೇನೆ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಎಂಬುದರ ಬಗ್ಗೆ. ಮೊದಲನೇದಾಗಿ ಇಲ್ಲಿ ಜಿಮ್ಯಾಟ್ ಕ್ವಶನ್ ಪೇಪರ್ ನ ತಾವು ನೋಡ್ತಾ ಇರುವ ಹಾಗೆ ಇದು ಜಿಮ್ಯಾಟ್ ಕ್ವಶನ್ ಪೇಪರ್ ಇದೆ. ಜಿಮ್ಯಾಟ್ ಕ್ವಶನ್ ಪೇಪರ್ ನಲ್ಲಿ 90 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ 90 ಪ್ರಶ್ನೆಗಳು ಈ ನಂಬರ್ ರೀಸನಿಂಗ್ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೊಡ್ತಾರೆ. ಆಲ್ಫಾಬೆಟ್ ಆರ್ಡರ್ ನ ಅರೇಂಜ್ ಮಾಡೋದು, ರೇಷಿಯನ್ ಪ್ರಪೋರ್ಷನ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೊಡ್ತಾರೆ. ನೋಡ್ತಾ ಇರುವ ಹಾಗೆ ನಂಬರ್ ಸೀರೀಸ್ ಗೆ ಸಂಬಂಧಪಟ್ಟಂತೆ, ಸರ್ಕಲ್ ಗೆ ಸಂಬಂಧಪಟ್ಟಂತೆ ಈ ರೀತಿ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇದೆ. ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರ್ತವೆ ವಿದ್ಯಾರ್ಥಿಗಳೇ. ಅದರ ಜೊತೆಗೆ ಸ್ಯಾಟ್ ಗೆ ಸಂಬಂಧಪಟ್ಟಂತೆ ಮಾಡೆಲ್ ಕ್ವಶನ್ ಕೂಡ ತಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರುವ ಹಾಗೆ ಸ್ಯಾಟ್ ನಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಇತಿಹಾಸ, ಭೂಗೋಳ ಮತ್ತು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಮತ್ತು ಗಣಿತ ಈ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡೂದಲ್ಲಿ ಕೂಡ ಕ್ವಶನ್ ಪೇಪರ್ ನ ಕೊಟ್ಟಿರ್ತಾರೆ. ತಮಗೆ ತಾವು ಯಾವ ಮಾಧ್ಯಮದಲ್ಲಿ ಇರ್ತೀರಿ ಅದನ್ನ ಓದಿ ತಾವು ಎಕ್ಸಾಮ್ ಅನ್ನ ಬರಿಬಹುದು ವಿದ್ಯಾರ್ಥಿಗಳೇ. ಅದ್ರ ಜೊತೆಗೆ ತಾವು ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಕೂಡ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಟಾಪ್ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಪಿನ್ ಮಾಡಿರ್ತೇನೆ. ಅಲ್ಲಿಂದ ಹೋಗಿ ತಾವು ಈ ಒಂದು ವೆಬ್ಸೈಟ್ ಗೆ ನೇರವಾಗಿ ವಿಸಿಟ್ ಮಾಡಿ ತಾವು ಫ್ರೀ ಆಗಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ 21ರವರೆಗಿನ ಮಾಡೆಲ್ ಕ್ವಶನ್ ಪೇಪರ್ಸ್ ಅಷ್ಟೇ ಇದಾವೆ. ಸೊ ಅತಿ ಶೀಘ್ರದಲ್ಲಿ ಕೂಡ ಬಾಕಿ ಉಳಿದಿರುವಂತಹ ಪ್ರಶ್ನೆ ಪತ್ರಿಕೆ ಏನಿದಾವೆ 22 ಮತ್ತು 23 ಪ್ರಶ್ನೆ ಪತ್ರಿಕೆಯನ್ನ ಕೂಡ ಇಲ್ಲೇ ಅಪ್ಡೇಟ್ ಮಾಡ್ತೀವಿ. ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯನ್ನ ಕೂಡ ಆದಷ್ಟು ಶೀಘ್ರದಲ್ಲಿ ಅಪ್ಡೇಟ್ ಮಾಡ್ತೀವಿ. ಅದರ ಜೊತೆಗೆ ತಮಗೆ ಮಾರ್ಕೆಟ್ ನಲ್ಲಿ ಲಭ್ಯವಿರುವಂತಹ ಯಾವ್ದಾದ್ರು ನಾವು NMMS ಎಕ್ಸಾಮ್ ನ ತಾವು ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ಕೋಬಹುದು ಸ್ನೇಹಿತರೆ. ಜಿಮ್ಯಾಟ್ ಗೆ ತಾವು ಸ್ಯಾಟ್ ಗೆ ತಾವು ತಮ್ಮ ಒಂದು 8ನೇ ತರಗತಿಯ ಟೆಕ್ಸ್ಟ್ ಬುಕ್ಸ್ ಏನಿದಾವೆ, ಈಗ 8ನೇ ತರಗತಿಯ ಗಣಿತ ಟೆಕ್ಸ್ಟ್ ಬುಕ್ ಇರ್ಬೋದು, ವಿಜ್ಞಾನ ಟೆಕ್ಸ್ಟ್ ಬುಕ್ ಇರ್ಬೋದು, ಅದ್ರ ಜೊತೆಗೆ ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿದ್ರೆ ತಾವು ಸ್ಯಾಟ್ ನ ಕವರ್ ಮಾಡಬಹುದು. ಜಿಮ್ಯಾಟಿಕ್ ತಾವು ಔಟ್ಸೈಡ್ ಲಿಂತ್ರ ಈ ಮೆಂಟಲ್ ಎಬಿಲಿಟಿ ಟೆಕ್ಸ್ಟ್ ಬುಕ್ ಸಿಗ್ತವೆ. ಮೆಂಟಲ್ ಎಬಿಲಿಟಿ ಟೆಕ್ಸ್ಟ್ ಬುಕ್ ಅನ್ನ ತಾವು ಔಟ್ಸೈಡ್ ಲಿಂತ್ರ ತಾವು ಖರೀದಿ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ತಾವು ಅದನ್ನ ಹೋಗಿ ಆನ್ಲೈನ್ ಮೂಲಕನೂ ಕೂಡ ಬಾಯ್ ಮಾಡಬಹುದು. ಸೊ ಅಮೆಜಾನ್ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ನಾನು. ಅಮೆಜಾನ್ ಲಿಂಕ್ ಹೋಗಿ ತಾವು ಜಾಯಿನ್ ಆಗಿ ಆನ್ಲೈನ್ ಮೂಲಕನೂ ಕೂಡ ತಾವು NMMS ಎಕ್ಸಾಮ್ಸ್ ಟೆಕ್ಸ್ಟ್ ಬುಕ್ ನ ಪರ್ಚೇಸ್ ಮಾಡಬಹುದು. ಸೊ ಅದ್ರ ಜೊತೆಗೆ ನಮ್ಮ ಒಂದು ಮುಂದಿನ ದಿನಗಳಲ್ಲಿ ಕೂಡ ಈ NMMS ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಮತ್ತು ಆನ್ಲೈನ್ ಮೂಲಕ ಆನ್ಲೈನ್ ಕ್ಲಾಸಸ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಸ್ನೇಹಿತರೆ. ಸೊ ಆನ್ಲೈನ್ ಕ್ಲಾಸಸ್ ಗಳು ತಾವು ಕೇಳ್ಬೇಕಂತ ಹೇಳಿದ್ರೆ ನಮ್ಮ ಮತ್ತೊಂದು ಚಾನೆಲ್ ಅನ್ನ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಆ ಒಂದು ಚಾನೆಲ್ ಗೆ ತಾವು ಜಾಯಿನ್ ಆಗಿ ಈ NMMS ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕೂಡ ತಾವು ಸ್ಟಡಿ ಮಾಡಬಹುದು. ಸೊ ಆ ಒಂದು ಚಾನೆಲ್ ಅನ್ನ ಲಿಂಕ್ ಅನ್ನು ಕೂಡ ನಾನು ಪಿನ್ ಮಾಡಿರ್ತೀನಿ. ಇಲ್ಲಿಂದ ಹೋಗಿ ತಾವು ಅದನ್ನ ಜಾಯಿನ್ ಆಗ್ಬಹುದು ಸ್ನೇಹಿತರೆ. ಓಕೆ ವಿದ್ಯಾರ್ಥಿಗಳೇ, NMMS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ, ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.